ನಿಮಗೆಲ್ಲರೂ ಷಡಕ್ಷರಿ ಅವರು ಭಾಳ ಅಪರೂಪ, ಆದರೆ ನನಗೆ ಭಾಳ ಚಿರಪರಿತರು ಬೆಂಗಳೂರಿನಲ್ಲಿ ಅವ್ರದ್ದು ನಮ್ಮ ಜುರಿಸ್ಡಿಕ್ಷನ್ನಲ್ಲಿ ಆಫೀಸ್ ಕೇಂದ್ರ. ನಾನು ಸರ್ಕಾರಿ ನೌಕರನೇ. ನಾನು ಆಲ್ ಇಂಡಿಯಾ ಇಂಡಿಯನ್ ಪೊಲೀಸ್ ಸರ್ವಿಸ್ ಆದರೂ ಕೂಡ ಕೇಂದ್ರ ಸರ್ಕಾರದ ನೌಕರ ಆದರೂ ಕೂಡ ನಾನು ಸರ್ಕಾರಿ ನೌಕರನೇ. ಭಾಳಷ್ಟು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರನ್ನು ನೋಡ್ಕೊಂಡು ಬಂದಿದ್ದೀನಿ. ನಾನು ಸೇರಿದ್ದು 2006ರಿಂದ ಭಾಳಷ್ಟು ಜನ ನೋಡ್ಕೊಂಡು ಬಂದಿದ್ದೀನಿ. ಮೋಸ್ಟ್ಲಿ ನಾನು ನೋಡಿದಂಥ ಅಧ್ಯಕ್ಷರಲ್ಲಿ ದ ಮೋಸ್ಟ್ ಯಂಗೆಸ್ಟ್ ಆ್ಯಂಡ್ ಡೈನಾಮಿಕ್ ಅಧ್ಯಕ್ಷರು ಷಡಕ್ಷರಿಯವರು. ನಿಮ್ಮ ಮುಖಸ್ಥಿತಿಗೆ ಹೇಳ್ತಾ ಇಲ್ಲ ಸರ್, ಇಟ್ ಈಸ್ ಫ್ರಮ್ ಬಾಟಮ್ ಮೈ ಹಾರ್ಟ್. ಯಾಕೆಂದರೆ ಇವ್ರು ಯಾವ ಲೆವೆಲ್ಗೆ ಜಗಳ ಆಡ್ತಾರೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ನಾವು ವಿಧಾನಸೌಧ ಸುತ್ತಮುತ್ತಲು ಇರ್ತೀವಲ್ಲ, ನಮಗೆ ಗೊತ್ತಿದೆ ಇವ್ರು ಯಾವ ಲೆವೆಲ್ಗೆ ಜಗಳ ಆಡ್ತಾರೆ. ನಿಮಗೋಸ್ಕರ, ನಿಮ್ಮ ಹಕ್ಕುಗಳಿಗೋಸ್ಕರ ಜಗಳ ಆಡ್ತಾರೆ. ಈಗಾಗಲೇ ನಮ್ಮ ಸುರೇಶ್ ಬಾಬು ಎಲ್ಲ ಓದ್ತಾ ಇದ್ರು, ಏನೇನು ಕೊಡಿಸಿದ್ದಾರೆ ನಿಮಗೆ, ಏನೇನು ಕೊಡಿಸ್ತಾರೆ ಅಲ್ವಾ. ಆದರೆ ಪೆನ್ನು, ಪೇಪರು, ಪೆನ್ಸಿಲು, ಬಳಪ ಎಲ್ಲ ಕೊಡಿಸಿದ್ರೆ ಒಳ್ಳೆ ಚಿತ್ರ ಬರೀಬೇಕಲ್ವ ನೀವು. ಹೃದಯ ಮುಟ್ಟು ನೋಡ್ಕೊಳ್ಳಿ, ಎಷ್ಟು ಜನ ಒಳ್ಳೆ ಚಿತ್ರ ಬಿಡಿಸ್ತೀರಿ ನಿಮ್ಮ ಆಫೀಸುಗಳಲ್ಲಿ. ಬೇಜಾರು ಮಾಡ್ಕೊಬೇಡಿ, ನಾನು ಸರ್ಕಾರಿ ನೌಕರ, ಅದನ್ನು ಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಪೆನ್ನು, ಪೇಪರ್, ಪೆನ್ಸಿಲು ತಂದೆ ಕೊಡಿಸಿದ್ಮೇಲೆ ಒಳ್ಳೆ ಚಿತ್ರ ಬರೀಬೇಕಲ್ವಾ. ನಿಮ್ಗೆ ಏನೇನು ಬೇಕು, OPS, GPS, RPS ಎಲ್ಲ PS ಸಿಕ್ಕಿದ ಮೇಲೆ ಬೆಳಗ್ಗೆ ಎದ್ದು ಹೋದರೆ ತಾಲೂಕು ಆಫೀಸಲ್ಲಿ ಇವತ್ತು ಅರ್ಜಿ ಕೊಟ್ಟರೆ ಪಾವತಿ ಖಾತೆಗೆ ವಾರದಲ್ಲಾದ್ರೂ ಆಗ್ಬೇಕಲ್ವ ಪಾವತಿ ಖಾತೆ ಅಲ್ವಾ. ಪಾವತಿ ಖಾತೆ ವಾರದಲ್ಲೂ ಮಾಡಲಿಲ್ಲ, 15 ದಿವಸದಲ್ಲೂ ಮಾಡಲಿಲ್ಲ ಅಂದರೆ ಆ ಸತ್ತವರ್ಗಾರ ಸ್ವಲ್ಪ ಸಮಾಧಾನ ಸಿಗಬೇಕು, ಅಟ್ಲೀಸ್ಟ್ ಮಗನಿಗೆ ನೆಮ್ಮದಿಯಾರ ಸಿಗಬೇಕು. ಅದನ್ನು ಮಾಡಲಿಲ್ಲ ಅಂದರೆ ನಮ್ಮ ಷಡಕ್ಷರಿಯವರು ನಿಮ್ಮ ಪರವಾಗಿ ಏನು, ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ, ಇದು ಟೀಚರ್ಸ್ಗೂ ಅಪ್ಲೈ ಆಗುತ್ತೆ. 12 ಗಂಟೆಗೆ ಸ್ಕೂಲ್ಗೆ ಹೋದರೆ ಏನು ಸುಖ, ನೀವು ಹೋಗೋಷ್ಟೊತ್ತಿಗೆ ಆ ಮಕ್ಕಳಲ್ಲಿ ಮಣ್ಣಲ್ಲಿ ಆಟ ಆಡಿ ಸುಸ್ತಾಗಿ ನೀವು ಹೇಳಿದ್ನ ಕೇಳೋಕ್ಕೂ ಸಹ ಎನರ್ಜಿ ಇರಲ್ಲ. ಆ ಲೆವೆಲ್ಗೆ ಮಕ್ಕಳು ಸುಸ್ತಾಗಿರ್ತಾರೆ. ಮಕ್ಕಳು ಬರೋಕ್ಕಿಂತ ಮೊದಲೆಲ್ಲ ಮಕ್ಕಳು ಬರೋಕ್ಕಿಂತ ಬಂದಾಗ ಒಂದು 10-10:30 ಹೋದ್ರೆ ಮಕ್ಕಳು ಫ್ರೆಶ್ ಆಗಿರ್ತಾರೆ. ನೀವು ಹೇಳಿದ್ನೆಲ್ಲ ಕೇಳಿಸ್ಕೊಳ್ತಾರೆ. ನನಗೆ ಅನಿಸಿದ್ದ, ನಾನು ಕಣ್ಣಾರ ನೋಡಿದ್ದನ್ನ ಹೇಳ್ತಾ ಇದ್ದೀನಿ. ನಾವು ಅಷ್ಟೇ, ನಾನು ಏನು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಕೂಡ ನನ್ನ ಸಬಾರ್ಡಿನೇಟ್ಸ್ಗೆ ಅದನ್ನೇ ಹೇಳೋದು. ಠಾಣೆಗೆ ಯಾರಾದರೂ ಬಂದರೆ 5 ನಿಮಿಷ, ಏನಪ್ಪ ಏನಾಗಬೇಕು, ಯಾಕೆ ಬಂದಿದ್ದೀರಿ, ಏನು ಸಮಸ್ಯೆ ಇದೆ, 5 ನಿಮಿಷ ಅಷ್ಟೇ. ನೀವು ನೀವೇನು ಬಂದಿದ್ದೀರಿ ಇದಾಗುತ್ತೆ, ಇದಾಗಲ್ಲ ಅಂದರೆ ಮನೆಗೆ ಹೋಗ್ತಾರೆ. ಆಮೇಲೆ ಬನ್ನಿರಿ, ನಾಳೆ ಬನ್ನಿ, ನೋಡ್ತೀನಿ ಬಿಡಿ. ಈ ರೀತಿ ಒಂದು ಮನೋಭಾವ ಇದ್ದರೆ ನಮ್ಮ ವೃತ್ತಿಗೆ ಅದು ಒಂದು ನಾವು ಸಲ್ಲಿಸೋ ಗೌರವ. ಅದಕ್ಕೆ ಷಡಕ್ಷರಿ ಬಗ್ಗೆ ಈ ಸ್ಟೇಜ್ ಮುಖಾಂತರ ಒಂದೇ ಒಂದು ಕೇಳ್ಕೊಳ್ತಾ ಇದ್ದೀನಿ, ಎಲ್ಲ ಕೊಡಿಸಿ ಸರ್. ಒಂದು ರಿಕ್ವೆಸ್ಟ್ ಇದೆ, ಸಾಫ್ಟ್ ಸ್ಕಿಲ್ ಪ್ರೋಗ್ರಾಮ್ ಅಂತ ಇದೆ. ಸಾಫ್ಟ್ ಸ್ಕಿಲ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ ನಮ್ಮಲ್ಲಿ. ಸಾಫ್ಟ್ ಸ್ಕಿಲ್ ಪ್ರೋಗ್ರಾಮ್ ಅಂದರೆ ಸರ್ಕಾರಿ ಕಚೇರಿಯಲ್ಲಿ ನಾವು ಕೂತ್ಕೊಂಡಿದ್ದಾಗ ಸಾರ್ವಜನಿಕರು ಅವರ ಸೇವೆಗಳಿಗೋಸ್ಕರ ನಮ್ಮ ಹತ್ರ ಬಂದಾಗ ಫಸ್ಟ್ 5 ನಿಮಿಷ ನಾವು ಅವ್ರ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋದು, ಅದು ಸಾಫ್ಟ್ ಸ್ಕಿಲ್ ಪ್ರೋಗ್ರಾಮ್ ಅಂತ ಅಲ್ವಾ. ನಾನು ನಮ್ಮಲ್ಲಿ ಭಾಳಷ್ಟು ಜನ ಕೇಳೋದು, ಅವರ ಶೂನಲ್ಲಿ ನೀವು ನಿಂತ್ಕೊಳ್ಳಿ ಅಂತ. ಅಂದರೆ ಯಾರೊಬ್ರು ಏನೋ ಸಮಸ್ಯೆ ತಗೊಂಡು ನಿಮ್ಮ ಕಚೇರಿಗೆ ಬರ್ತಾರೆ, ಬಂದವರಲ್ಲಿ ನಿಮ್ಮ ತಂದೆನ, ತಾಯಿನ, ಅಣ್ಣನ, ಚಿಕ್ಕಪ್ಪ, ದೊಡ್ಡಪ್ಪನ, ಅಣ್ಣ, ತಮ್ಮ ಯಾರೊಬ್ಬರನ್ನು ಕಾಣಿ. ಅವಾಗ ನಿಮಗೂ ಒಂದು 2 ನಿಮಿಷ ಏನೋ ಬಂದಿದ್ದಾರೆ ತಾಳಪ್ಪ ಅನಿಸುತ್ತೆ. ಆಗ ನಮ್ಮ ಬಗ್ಗೆ ಗೌರವ ಕೂಡ ಹೆಚ್ಚಾಗುತ್ತೆ, ಸರ್ಕಾರಿ ನೌಕರರ ಬಗ್ಗೆ ಗೌರವ ಕೂಡ ಹೆಚ್ಚಾಗುತ್ತೆ. ನಮ್ದೇನು ಕಾರ್ಯಾಂಗ ಅಂತ ಆಗಲೇ ಹೇಳ್ತಾ ಇದ್ರು ಸುದರ್ಶನ್ ಸರ್, ಆ ಕಾರ್ಯಾಂಗದ ಮೇಲೆ ಕೂಡ ಲೆಜಿಸ್ಲೇಚರ್ ಏನು ಬೇಕಾದರೂ ಆ್ಯಕ್ಟ್ನ ಪಾಸ್ ಮಾಡ್ಬೋದು. ಲೆಜಿಸ್ಲೇಚರ್ ಏನು ಬೇಕಾದರೂ ಆ್ಯಕ್ಟ್ನ ಪಾಸ್ ಮಾಡ್ಬೋದು. ಆದರೆ ಅದ್ರ ಇಂಪ್ಲಿಮೆಂಟೇಷನ್ ನಮ್ಮ ಕೈಲಿದೆ. ಇಂಪ್ಲಿಮೆಂಟ್ ನಾವು ಮಾಡಲಿಲ್ಲ ಅಂದರೆ ಇಟ್ ಈಸ್ ಫೇಲ್ಯೂರ್ ಆನ್ ಪಾರ್ಟ್ ಆಫ್ ದ ಸಿಸ್ಟಮ್ ಆಗುತ್ತೆ. ಸಿಸ್ಟಮ್ ಹಾಳಾದರೆ ಜನಕ್ಕೆ ಬೇಸತ್ತು ಹೋಗ್ತಾರೆ. ಏನಪ್ಪ ಇಲ್ಲಿ ಹೋದರೆ ಕೆಲಸನೇ ಆಗಲ್ಲ. ಸೊ ಹಾಗಾಗಿ ದ ಓವರ್ ಆಲ್ ಇಮೇಜ್ ಆಫ್ ದ ಪಿಲ್ಲರ್ಸ್ ನಮ್ಮ ಕೈಲಿದೆ. ಅದನ್ನೇ ಸುದರ್ಶನ್ ಸರ್ ತಮಗೆ ಯಾವಾಗಲೇ ಹೇಳ್ತಾ ಇದ್ದಿದ್ದು.